ನಿಮ್ಮಲ್ಲಿ ತುಂಬಾ ಸ್ಟೂಡೆಂಟ್ಸ್ಗೆ ಬೋರ್ಡ್ ಮೇಲೆ ಸೆಕೆಂಡ್ PUC ರಿಸಲ್ಟ್ 2025 ಅಂತ ಯಾಕೆ ಬರ್ದಿದ್ದಾರೆ ಅಂತ ಅನಿಸ್ತಾ ಇರ್ಬೋದು. ಯಾಕಂತ ಹೇಳಿದ್ರೆ ಇದುವರೆಗೆ ಎಕ್ಸಾಮ್ ಆಗಿಲ್ಲ, ಫೈನಲ್ ಟೈಮ್ ಟೇಬಲ್ ಕೂಡ ಬಂದಿಲ್ಲ, ಹಾಗಾದ್ರೆ ರಿಸಲ್ಟ್ ಅಂತ ಯಾಕೆ ಬರ್ದಿದ್ದಾರೆ ಬೋರ್ಡ್ ಮೇಲೆ ಅಂತ ನಿಮ್ಗೆ ಅನಿಸ್ತಾ ಇದ್ರೆ, ತುಂಬಾ ಸ್ಟೂಡೆಂಟ್ಸ್, ನಿಮ್ಮಲ್ಲೇ ತುಂಬಾ ಸ್ಟೂಡೆಂಟ್ಸ್ ಕಮೆಂಟ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನಾನು ಆಸ್ಕ್ ಮೀ ಎನಿಥಿಂಗ್ ಅಂತ ಕೇಳ್ತಾ ಇರ್ತೀನಿ, ಅದರಲ್ಲಿ ರಿಪ್ಲೈ ಮಾಡಿ ತಿಳಿಸ್ತಾ ಇದ್ರು ಓದೋದಕ್ಕೆ ಮನಸ್ಸು ಬರ್ತಾ ಇಲ್ಲ ನನಗೆ, ಎಕ್ಸಾಮ್ ಹತ್ರ ಬರ್ತಾ ಇದೆ ಬಟ್ ಓದೋದಕ್ಕೆ ಮನ್ಸು ಬರ್ತಾ ಇಲ್ಲ ಅಂತ ಟೆನ್ಷನ್ ಆಗ್ತಾ ಇದೆ, ನನಗೆ ಎಕ್ಸಾಮ್ ಬಗ್ಗೆ ಸೀರಿಯಸ್ನೆಸ್ ಇಲ್ಲ ಅಂತ ಸ್ಟೂಡೆಂಟ್ಸ್ ಅವರಾಗೆ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು. ಯಾಕಂತ ಹೇಳಿದ್ರೆ ಈ ಸೆಕೆಂಡ್ PUC ರಿಸಲ್ಟ್ ಬಂದ ನಂತರ ನಿಮ್ಮ ಮಾರ್ಕ್ಸ್ ಕಾರ್ಡ್ ಮೇಲೆ ಇರುವಂತಹ ಮಾರ್ಕ್ಸ್ ಏನಿರುತ್ತೆ ಅದು ನಿಮ್ಮ ಫ್ಯೂಚರ್ ಮೇಲೆ ಯಾವ್ಯಾವ ರೀತಿಯಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಅದು ನಿಮಗೆ ಗೊತ್ತಾದ್ರೆ ಸ್ಟಡಿ ಮಾಡಬೇಕು ಅನ್ನೋ ಸೀರಿಯಸ್ನೆಸ್ ನಿಮಗೆ ಬರುತ್ತೆ. ಯಾಕಂದ್ರೆ ನಾನು ಕೂಡ ತುಂಬಾ ಸ್ಟೂಡೆಂಟ್ಸ್ ಅನ್ನ ನೋಡಿದ್ದೀನಿ, ತುಂಬಾ ಒಳ್ಳೆ ಸ್ಟೂಡೆಂಟ್ಸ್, ಓದಿರೋದು ಅವರಿಗೆ ಬೇಗ ಅರ್ಥ ಆಗುತ್ತೆ, ಈ ರೀತಿ ಎಲ್ಲ ಒಳ್ಳೆ ಕ್ವಾಲಿಟಿ ಇರುವಂತಹ ಸ್ಟೂಡೆಂಟ್ಸ್ ಎಕ್ಸಾಮ್ ಬಗ್ಗೆ ಸೀರಿಯಸ್ನೆಸ್ಸೇ ಇರಲ್ಲ, ಓದಲ್ಲ, ಇದರಿಂದ ಒಳ್ಳೆ ಸ್ಕೋರ್ ಮಾಡಲ್ಲ. ನಂತರ ಈ ರೀತಿ ಎಲ್ಲ ಆಗಬಾರ್ದು ಅಂತ ವಿಡಿಯೋನ ಮಾಡ್ತಿರೋದು. ಯಾಕಂತ ಹೇಳಿದ್ರೆ ಒಳ್ಳೆ ಸ್ಕೋರ್ ಮಾಡೋದ್ರಿಂದ ನಿಮ್ಮ ಫ್ಯೂಚರ್ಗೆ ಅದು ಯಾವ್ಯಾವ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಅನ್ನೋ ಐಡಿಯಾ ನಿಮಗೆ ಸಿಕ್ಕರೆ ನೀವು ಓದೋದ್ರ ಬಗ್ಗೆ ಸೀರಿಯಸ್ ಆಗ್ತೀರಾ, ಹಾಗೆ ಚೆನ್ನಾಗಿ ಸ್ಟಡಿ ಮಾಡ್ತೀರಾ ಅನ್ನೋ ಒಂದು ವಿಶಸ್ ಅಥವಾ ಆಶಯದ ಮೇರೆಗೆ ಈ ವಿಡಿಯೋನ ರೆಕಾರ್ಡ್ ಮಾಡ್ತಿರೋದು. ಮೊದಲೇದಾಗಿ, ಈಗ ತುಂಬಾ ಸ್ಟೂಡೆಂಟ್ಸ್ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಷ್ಟು ಚೆನ್ನಾಗಿರಲ್ಲ, ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಹಾಗಿದ್ದಾಗ ಸೆಕೆಂಡ್ PUC ನಂತರ ಕೂಡ ಎಜುಕೇಶನ್ನ ಸ್ಟಾಪ್ ಮಾಡುವಂತಹ ವಿದ್ಯಾರ್ಥಿಗಳು ಇದ್ದಾರೆ. ನಾನು ನಿಮ್ಗೆ ಹೇಳೋದಾದ್ರೆ ಎಜುಕೇಶನ್ ಲೋನ್ ಈ ರೀತಿ ವ್ಯವಸ್ಥೆ ಇದೆ, ಸೊ ಅದರ ಯೂಸ್ ಮಾಡಿಕೊಂಡು ಎಜುಕೇಶನ್ ಕಂಪ್ಲೀಟ್ ಮಾಡಿ ಅಥವಾ ಮುಂದೆ ಸ್ಟಡಿ ಮಾಡಿ. ಆದರೆ ಅಕಸ್ಮಾತ್ ಸೆಕೆಂಡ್ PUCಗೆ ಎಜುಕೇಶನ್ನ ಸ್ಟಾಪ್ ಮಾಡುವಂತಹ ಪರಿಸ್ಥಿತಿ ಇದ್ರೆ ಮನೆಯಲ್ಲಿ ಜಾಬ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ಅಂದ್ರೆ ಈಗ ಪೋಸ್ಟ್ ಆಫೀಸ್, ಅದರ ನಂತರ ಡಿಫೆನ್ಸ್ ಅಲ್ಲಿ ಕೂಡ ಕೆಲವು ಜಾಬ್ಸ್ ಇರುತ್ತೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುತ್ತೆ, ರೈಲ್ವೇದಲ್ಲಿ ಇರುತ್ತೆ ಈ ಸೆಕೆಂಡ್ PUC ಮೇಲೆ ಜಾಬ್ಸ್ ಆಪರ್ಚುನಿಟಿ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ. ಅದನ್ನ ಯೂಸ್ ಮಾಡ್ಕೋಬೇಕು ಅಂತ ಹೇಳಿದ್ರು ಕೂಡ ಒಳ್ಳೆ ಸ್ಕೋರ್ ಮಾಡಬೇಕು. ಯಾಕಂತ ಹೇಳಿದ್ರೆ ಸೆಲೆಕ್ಷನ್ ಏನಿರುತ್ತೆ ಅದು ಮೆರಿಟ್ ಆಧಾರದ ಮೇಲೆ ಇರುತ್ತೆ. ಓಕೆ, ಕೇವಲ ಜಾಬ್ ಅಷ್ಟೇ ಅಲ್ಲ, ನಿಮ್ಗೀಗ ಮುಂದೆ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಬೇಕು ಸೆಕೆಂಡ್ PUC ನಂತರ. ಆ ಟೈಮಲ್ಲೂ ಕೂಡ ನಿಮ್ಮ ಸ್ಕೋರ್ ಚೆನ್ನಾಗಿದ್ರೆ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಸಿಗುತ್ತೆ. ಯಾಕಂತ ಹೇಳಿದ್ರೆ ಒಳ್ಳೆ ಕಾಲೇಜ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಪ್ಲೈ ಮಾಡ್ತಾರೆ. ಅವ್ರೇನ್ ಮಾಡ್ತಾರೆ, ಒಳ್ಳೆ ಸ್ಕೋರ್ ಅವರನ್ನಷ್ಟೇ ಸೆಲೆಕ್ಟ್ ಮಾಡಿ ಅಡ್ಮಿಷನ್ ಮಾಡ್ಕೋತಾರೆ. ಸೊ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಆಗಬೇಕು ಅಂತ ಹೇಳಿದ್ರು ಕೂಡ ನಿಮ್ಮ ಸ್ಕೋರ್ ಒಳ್ಳೇದು ಇರಲೇಬೇಕು. ಹಾಗೆ ಜಾಬ್ಸ್ದು ಕೂಡ ಹೇಳಿದೆ, ಆ ಟೈಮಲ್ಲೂ ಕೂಡ ನೀವು ಅಪ್ಲೈ ಮಾಡ್ತೀರಾ, ಅಪ್ಲೈ ಮಾಡಿದ್ರೆ ನಿಮ್ಮ ಸೆಲೆಕ್ಷನ್ ಆಗಬೇಕು ಅಂತ ಹೇಳಿದ್ರೆ ಒಳ್ಳೆ ಸ್ಕೋರ್ ಇರಬೇಕು. ನಂತರ ತುಂಬಾ ಸ್ಟೂಡೆಂಟ್ಸ್ಗೆ ಈ ರೀತಿ ಕೂಡ ಅನಿಸ್ತಾ ಇರುತ್ತೆ, ಅವರೊಂದು ಕಾಲೇಜಲ್ಲಿ ಸ್ಟಡಿ ಮಾಡ್ತಿರ್ತಾರೆ, ಆ ಕಾಲೇಜನ್ನೇ ಪ್ರಪಂಚ ಅನ್ಕೊಂಡ್ಬಿಟ್ಟಿರ್ತಾರೆ. ಅಂದ್ರೆ ನಾನು ಈ ಕಾಲೇಜ್ಗೆ ಟಾಪರ್ ಇದ್ದೀನಿ, ನಾನು ಮುಂದೆ ಲೈಫಲ್ಲಿ ಸಕ್ಸಸ್ಫುಲ್ ಆಗಿಬಿಡ್ತೀನಿ ಯಾರು ಅನಿಸ್ತಾ ಇರುತ್ತೆ. ಆಗಿ ಎಲ್ಲರೂ ಕೂಡ ಸಕ್ಸಸ್ಫುಲ್ ಆಗಿ, ಬಟ್ ನಿಮ್ಮ ಕಾಂಪಿಟೇಷನ್ ಇರೋದು ಆ ಒಂದು ಕಾಲೇಜ್ನ ಸ್ಟೂಡೆಂಟ್ ಜೊತೆ ಅಲ್ಲ, ನಿಮ್ಮ ಊರಿನಲ್ಲಿರುವಂತಹ ಕಾಲೇಜ್ಗಳಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಜೊತೆಗೂ ಅಲ್ಲ. ಕರ್ನಾಟಕ ರಾಜ್ಯದಲ್ಲಿ ಟೋಟಲ್ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೋ ಈ ವರ್ಷ ಸೆಕೆಂಡ್ PUCಯಲ್ಲಿ ಎಲ್ಲರ ಜೊತೆ ನಿಮ್ಮ ಕಾಂಪಿಟೇಷನ್ ಇರುತ್ತೆ. ಈಗ ಕೆಲವರು ಹೇಳ್ತಿರ್ತಾರೆ, ನಮ್ಮ ಕಾಲೇಜಲ್ಲಿ ಈ ಸಬ್ಜೆಕ್ಟ್ ಸರಿಯಾಗಿ ಟೀಚ್ ಮಾಡಲ್ಲ, ಈ ಸಬ್ಜೆಕ್ಟ್ ಸರಿಯಾಗಿ ಟೀಚ್ ಮಾಡಲ್ಲ, ಒಳ್ಳೆ ಲೆಕ್ಚರರ್ಸ್ ಇಲ್ಲ, ಈ ರೀತಿ ಹೇಳ್ತಿರ್ತಾರೆ. ಅದು ಪರಿಸ್ಥಿತಿ ಏನೇ ಇರಲಿ, ಯಾಕಂತ ಹೇಳಿದ್ರೆ ಮುಂದೆ ನೀವು ಜಾಬ್ಗೆ ಇಂಟರ್ವ್ಯೂ ಕೊಟ್ಟಾಗ ಅಥವಾ ಯಾವುದಾದ್ರೂ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಅಪ್ಲಿಕೇಶನ್ ಹಾಕಿದಾಗ ಅವ್ರು ನಿಮ್ಮ ಕಾಲೇಜಲ್ಲಿ ಟೀಚಿಂಗ್ ಹೆಂಗಿತ್ತು ಅಂತ ಕೇಳಲ್ಲ, ನಿಮ್ಮ ಮಾರ್ಕ್ಸ್ ಕಾರ್ಡ್ ಮೇಲೆ ಎಷ್ಟು ಮಾರ್ಕ್ಸ್ ಇದೆ ಇದನ್ನ ಕೇಳೋದು. ಅದಕ್ಕೋಸ್ಕರ ಸಿಚುವೇಶನ್ ಏನೇ ಇರಲಿ ನಿಮ್ಮ 100% ನೀವು ನೀಡಿ ಒಳ್ಳೆ ಸ್ಕೋರನ್ನ ಅಚೀವ್ ಮಾಡೋದಕ್ಕೆ ಟ್ರೈ ಮಾಡಿ, ಅಚೀವ್ ಕೂಡ ಮಾಡಿ. ಓಕೆ, ಅದ ನಂತರ ಸ್ಕಾಲರ್ಶಿಪ್ಸ್ ತುಂಬಾ ಇಂಪಾರ್ಟೆಂಟ್. ನೀವು 95 ಅಥವಾ ಒಳ್ಳೆ ಸ್ಕೋರ್ನ ಮಾಡಿದ್ರೆ, 95 ಸ್ಕೋರ್ ಮಾಡಿದ್ರಷ್ಟೇ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಏನು ಹೇಳ್ತಾ ಇಲ್ಲ. ಈಗ 85, 90 ಈ ರೀತಿ ಇದ್ರೂ ಕೂಡ ಸ್ಕಾಲರ್ಶಿಪ್ ಸಿಗತ್ತೆ. ಬಟ್ ಈಗ 95% ನೀವು ಸ್ಕೋರ್ ಮಾಡಿದ್ರಿ ಅಂತ ಅಂದ್ಕೊಳ್ಳೋಣ, ಸ್ಕಾಲರ್ಶಿಪ್ ಕೊಡ್ತಾರಲ್ವಾ ಅವರಿಗೆ ಫಸ್ಟ್ ಪ್ರಯಾರಿಟಿ ನೀವಾಗಿರ್ತೀರ. ಯಾಕಂತ ಹೇಳಿದ್ರೆ ಯಾವುದೋ ಸ್ಟೂಡೆಂಟ್ ಇದ್ದಾರೆ, ಅವರೊಂದು 70 ಸ್ಕೋರ್ ಮಾಡಿದ್ರೆ ಅಂತ ಅಂದ್ಕೊಳ್ಳೋಣ, 70 ಸ್ಕೋರ್ ಮಾಡಿದಾರೆ, ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅಪ್ಲಿಕೇಶನ್ ಹಾಕಿದ ನಂತರ ಅವ್ರ ಮನಸ್ಸಲ್ಲಿ ಗೊಂದಲ ಇರುತ್ತೆ ಅಥವಾ ಕನ್ಫ್ಯೂಷನ್ ಇರುತ್ತೆ, ನಂಗೆ ಸಿಗತ್ತಾ ಇಲ್ವಾ ಈ ರೀತಿ ಕನ್ಫ್ಯೂಷನ್ ಇರುತ್ತೆ. ಅದು ನೀವು 95% ಸ್ಕೋರ್ ಮಾಡಿ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿದ್ರೆ 100% ಸಿಗತ್ತೆ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ, ಮತ್ತೆ ಸಿಗತ್ತೆ. 70% ಸ್ಕೋರ್ ಮಾಡಿದವರಿಗೆ ಸ್ಕಾಲರ್ಶಿಪ್ ಸಿಗುವಂತಹ ಚಾನ್ಸಸ್ಗಿಂತ 95 ಸ್ಕೋರ್ ಮಾಡಿದ ವಿದ್ಯಾರ್ಥಿಗಳಿಗೆ
ಸ್ಕಾಲರ್ಶಿಪ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ಪ್ರಯಾರಿಟಿನೇ ಅದಕ್ಕೆ ನೀಡ್ತಾರೆ. ಒಳ್ಳೆ ಸ್ಕೋರ್ ಮಾಡಿದವರಿಗೆ ಈ ಸ್ಕಾಲರ್ಶಿಪ್ ಅನ್ನು ನೀಡಬೇಕು ಅಂದ್ರೆ ಪ್ರಯಾರಿಟಿ ಇರುತ್ತೆ, ಅದಕ್ಕೋಸ್ಕರ. ಸೊ ಈ ಸ್ಕೋರ್ ಮಾಡಿದ್ರೆ ನಿಮ್ಮ ಎಜುಕೇಶನ್, ನೀವು ಮುಂದೇನು ಸ್ಟಡಿ ಮಾಡ್ತೀರಾ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಮುಂದೆ ಯಾವುದೋ ಒಂದು ಕಾಲೇಜ್ ಜಾಯ್ನ್ ಆಗ್ತೀರಾ, ಇಂಜಿನಿಯರಿಂಗ್ ಮಾಡ್ತಿರೋ, ಮೆಡಿಕಲ್ ಮಾಡ್ತಿರೋ, BCom ಮಾಡ್ತಿರೋ, BCA ಮಾಡ್ತಿರೋ, ಯಾವುದೇ ಕೋರ್ಸ್ ಮಾಡಲಿ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಎಜುಕೇಶನ್ಗೆ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ ನಾನು ಕೂಡ ತುಂಬಾ ಸ್ಟೂಡೆಂಟ್ಸಿಗೆ ನೋಡ್ತಾ ಇದ್ದೀನಿ, ಅಂದ್ರೆ ಅವರು ನೆಕ್ಸ್ಟ್ ಕೋರ್ಸ್ನ ಜಾಯ್ನ್ ಆಗಿದ್ದಾರೆ. ಜಾಯ್ನ್ ಆದ ನಂತರ ಅವರು ಓನ್ ಆಗಿ ಅರ್ನ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಓನ್ ಆಗಿ ಅರ್ನ್ ಮಾಡೋದಕ್ಕೆ ಈ ಸ್ಕಾಲರ್ಶಿಪ್ ಏನಿರುತ್ತೆ ಇದಕ್ಕಿಂತ ಬೆಸ್ಟ್ ಆಪ್ಷನ್ ಇಲ್ಲ ಸ್ಟೂಡೆಂಟ್ಸ್ಗೆ. ನೀವು ಚೆನ್ನಾಗಿ ಸ್ಟಡಿ ಮಾಡಿ ಒಳ್ಳೆ ಸ್ಕೋರ್ ಮಾಡಿಬಿಟ್ರೆ ಗೌರ್ಮೆಂಟ್ ಅವರೇ ನಿಮ್ಮ ಏನು ಎಜುಕೇಶನ್ಗೆ ಫಂಡಿಂಗ್ ಮಾಡಿರುತ್ತೆ ಸ್ಕಾಲರ್ಶಿಪ್ ಅನ್ನ ಕೊಟ್ಟು. ಸೊ ಟ್ರೈ ಮಾಡಿ. ಯಾಕಂದ್ರೆ ತುಂಬಾ ಸ್ಟೂಡೆಂಟ್ಸ್ ಏನ್ ಮಾಡ್ತಿದಾರೆ ಅಂತ ಹೇಳಿದ್ರೆ, ಈಗ ಯಾವ್ದೊಂದು ಕೋರ್ಸ್ನ ಜಾಯ್ನ್ ಆಗಿದ್ದಾರೆ, ಅದರ ನಂತರ ಅವರು ಮತ್ತೆ ವರ್ಕ್ ಕೂಡ ಮಾಡ್ತಿದ್ದಾರೆ. ಅಂದ್ರೆ ವರ್ಕಿಂಗ್ ಕಾಲೇಜ್ ಟೈಮ್ ಮುಗಿದ ನಂತರ ವರ್ಕ್ ಮಾಡ್ತಿದ್ದಾರೆ, 3 hours 4 hours ವರ್ಕ್ ಮಾಡ್ತಿದ್ದಾರೆ. ಸೊ ಆವಾಗ ಅಂತಹ ಪರಿಸ್ಥಿತಿಯನ್ನು ತಂದು ಇಟ್ಕೊಳ್ಳೋ ಬದಲು ಈಗ ಚೆನ್ನಾಗಿ ಸ್ಕೋರ್ ಮಾಡಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರೆ ಓದ್ಕೋಬಹುದು ತಾನೆ ಆವಾಗ್ಲೂ ಕೂಡ. ಅಂದ್ರೆ ಆ ವರ್ಕ್ ಮಾಡ್ಲಿಕ್ಕೆ ಇಷ್ಟ ಆದ್ರೆ ಮಾಡ್ಬೋದು, ಮಾಡೋದು ಬೇಡ ಅಂತ ಹೇಳ್ತಿಲ್ಲ. ಬಟ್ ಅಂತ ಸಿಚುವೇಶನ್ ಬಂದು ವರ್ಕ್ ಮಾಡೋ ರೀತಿ ಆಗಿರ್ಬಾರ್ದು. ನಿಮ್ ಇಂಟ್ರೆಸ್ಟ್ ಇದ್ರೆ ಮಾಡ್ಬೇಕು ಅಂತ ಹೇಳಿದ್ರೆ ಮಾಡಿ, ಅಂದ್ರೆ ಸ್ಟಡಿ ಜೊತೆ ವರ್ಕ್ ಕೂಡ ಮಾಡಿ. ಬಟ್ ಒಳ್ಳೆ ಸ್ಕೋರ್ ಮಾಡಿದ್ರೆ ಸ್ಕಾಲರ್ಶಿಪ್ ಅಲ್ಲೇ ತುಂಬಾ ಒಳ್ಳೆ ಅಮೌಂಟ್ ಸಿಗತ್ತೆ ನಿಮಗೆ. ಸೊ ಅದಕ್ಕೆ ಟ್ರೈ ಮಾಡಿ. ಈಗ ಆಪ್ಷನ್ ಇದೆ, ಈಗಿಂದ ಸ್ಟಡಿ ಮಾಡಿದ್ರೆ ಒಳ್ಳೆ ಸ್ಕೋರ್ ಆಗುತ್ತೆ, ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ. ಅದಂತ ನೆಕ್ಸ್ಟ್ ಏನಂತ ಹೇಳಿದ್ರೆ ಗೌರ್ಮೆಂಟ್ ಹಾಸ್ಟೆಲ್ ಸೀಟ್ ಅಲಾಟ್ಮೆಂಟ್. ಈ ಗೌರ್ಮೆಂಟ್ ಹಾಸ್ಟೆಲ್ ಏನಿರುತ್ತೆ ಅದು ನಿಮ್ಗೆ ಸಿಕ್ಕರೆ ನಿಮ್ಮ ಎಜುಕೇಶನ್ಗೆ ಎಷ್ಟು ಹೆಲ್ಪ್ ಆಗುತ್ತೆ, ಅದೇ ರೀತಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಬರ್ಡನ್ ಏನಿದೆ, ಫೈನಾನ್ಷಿಯಲ್ ಬರ್ಡನ್, ಅದನ್ನು ಎಷ್ಟು ಕಡಿಮೆ ಮಾಡುತ್ತೆ ಅಂದ್ರೆ ನಿಮಗೆ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಅಷ್ಟು ಫೈನಾನ್ಷಿಯಲ್ ಬರ್ಡನ್ ಅನ್ನ ಕಡಿಮೆ ಮಾಡುತ್ತೆ. ಯಾಕಂತ ಹೇಳಿದ್ರೆ ಈಗ ಒಮ್ಮೆ ಹಾಸ್ಟೆಲ್ ಅಡ್ಮಿಷನ್ ಆಯ್ತು ಅಂತ ಹೇಳಿದ್ರೆ ಫೀಸ್ ಕೂಡ ಅಷ್ಟಾಗಿ ಏನಿರಲ್ಲ, ಫ್ರೀ ಹಾಸ್ಟೆಲ್ ಇದ್ ರೀತಿ ಇರುತ್ತೆ, ಊಟ ಫ್ರೀ ಇರುತ್ತೆ. ಸೊ ಹಾಸ್ಟೆಲ್ ಅಡ್ಮಿಷನ್ ಆದ್ರೆ ನಿಮ್ಮ ಏನು ಖರ್ಚು ಏನಿದೆ ಆ ಕೋರ್ಸ್ ಮಾಡೋದಕ್ಕೆ ಇರುವಂತಹ ಖರ್ಚು ಅದು ತುಂಬಾ ಕಡಿಮೆ ಆಗುತ್ತೆ, ರಿಡ್ಯೂಸ್ ಆಗಿಬಿಡುತ್ತೆ. ನಂತರ ಇದರಲ್ಲೂ ಕೂಡ ಒಳ್ಳೆ ಸ್ಕೋರ್ ಆದವರನ್ನೇ ಪ್ರಿಫರೆನ್ಸ್ ಆಗಿ ಇಟ್ಕೊಂಡು ಹಾಸ್ಟೆಲ್ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ನೀವು ಅದೇ 90-95 ರೀತಿ ಸ್ಕೋರ್ ಮಾಡಿದ್ರೆ ನಿಮಗೆ ಸೀಟ್ ಸಿಗತ್ತೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಹೆಲ್ಪ್ ಆಗತ್ತೆ. ಅಂದ್ರೆ ಗೌರ್ಮೆಂಟ್ ಹಾಸ್ಟೆಲಲ್ಲಿ ಅಡ್ಮಿಷನ್ ಆಗಿದೆ, ನಂತರ ಒಳ್ಳೆ ಸ್ಕೋರ್ ಮಾಡೋದ್ರಿಂದ ಗೌರ್ಮೆಂಟ್ ಸೀಟ್ ಅಂಡ್ರೆ ಅಡ್ಮಿಷನ್ ಆಗಿರುತ್ತೆ, ಕಾಲೇಜ್ ಫೀಸ್ ಕೂಡ ಕಡಿಮೆ, ಹಾಸ್ಟೆಲ್ಗೂ ಕೂಡ ಫೀಸ್ ಇಲ್ಲ. ಈ ರೀತಿ ಎಲ್ಲ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಎಜುಕೇಶನ್ ಕೂಡ ಚೆನ್ನಾಗಿ ಆಗೇ ಆಗತ್ತೆ, ಅದ್ರ ಜೊತೆಗೇನೆ ಫೀಸ್ ಅಥವಾ ನಿಮ್ಮ ಅಮೌಂಟ್ ಉಳಿಯುತ್ತೆ. ಓಕೆ, ಅದರ ನಂತರ ಎಜುಕೇಶನ್ ಲೋನ್. ತುಂಬಾ ಸ್ಟೂಡೆಂಟ್ಸ್ ಈ ವರ್ಷ ಆಕ್ಚುಲಿ ಸ್ಟೂಡೆಂಟ್ಸ್ ಮೆಸೇಜ್ ಮಾಡಿರೋದು ನೋಡಿದ್ರೆ ನನಗೆ ಕೆಲವೊಮ್ಮೆ ಬೇಜಾರು ಅನ್ಸುತ್ತೆ. ಏನಂತ ಹೇಳಿದ್ರೆ ಅವ್ರಿಗೆ ಸ್ಟಡಿ ಮಾಡಬೇಕು ಅಂತ ಆಸೆ ಇದೆ, ಬಟ್ ಅವ್ರು ಯಾವುದೇ ಬ್ಯಾಂಕಿಗೆ ಹೋದ್ರು ಕೂಡ ಶಾರ್ಟಿಯನ್ನ ಕೇಳ್ತಾ ಇದ್ದಾರೆ. ಅದೇ ನೀವು ತುಂಬಾ ಒಳ್ಳೆ ಸ್ಕೋರ್ ಮಾಡಿದ್ರೆ PM ವಿದ್ಯಾಲಕ್ಷ್ಮಿ ಯೋಜನೆ ಅಂತ ಈ ವರ್ಷ ಜಾರಿಗೆ ತಂದ್ರು. ಅದರ ಪ್ರಕಾರ ಯಾವುದೇ ಈ ಒಂದು ಏನು ಶಾರಿಟಿ ಅವಶ್ಯಕತೆ ಇಲ್ಲದೆ 10 ಲಕ್ಷದವರೆಗೆ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಲೋನ್ ಕೊಡ್ತಾರೆ. ಈಗ ಆ ರೀತಿ ಎಜುಕೇಶನ್ ಲೋನ್ ಕೊಡಬೇಕು ಅಂತ ಹೇಳಿದ್ರು ಕೂಡ ಅವ್ರೇನ್ ಮಾಡ್ತಾರೆ, ಒಳ್ಳೆ ಸ್ಟೂಡೆಂಟ್ಸ್ ಅನ್ನೇ ಸೆಲೆಕ್ಟ್ ಮಾಡ್ತಾರೆ. ಅಂದ್ರೆ ಕೊಡಬೇಕು ಅಂತ ರೂಲ್ಸ್ ಎಲ್ರಿಗೂ ಇದೆ. ಅಂದ್ರೆ ನೀವು ಸ್ಟಡಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ನಿಮಗೆ ಎಜುಕೇಶನ್ ಲೋನ್ ಕೊಡಬೇಕು ಅಂತ ರೂಲ್ಸ್ ಇದೆ. ಬಟ್ ಬ್ಯಾಂಕ್ನವ್ರು ಏನ್ ಮಾಡ್ತಾರೆ, ಅವರು ನೀವೀಗ ಬ್ಯಾಂಕಿಗೆ ಹೋಗಿ ಲೋನ್ ಕೇಳಿದಾಗ ಮಾರ್ಕ್ಸ್ ಕಾರ್ಡಲ್ಲಿ ಮಾರ್ಕ್ಸ್ ಎಷ್ಟಿದೆ ಅಂತ ನೋಡ್ತಾರೆ. ಈಗ 90-95 ಒಳ್ಳೆ ಸ್ಕೋರ್ ಮಾಡಿಬಿಟ್ಟಿದ್ರೆ ಎಜುಕೇಶನ್ ಲೋನ್ ಕೊಡೋದಕ್ಕೆ ಅವ್ರಿಗೆ ಕೂಡ ಧೈರ್ಯ ಬರುತ್ತೆ. ಬಿಡು, ಚೆನ್ನಾಗಿ ಸ್ಟಡಿ ಮಾಡ್ತಾರೆ, ಈ ಕೋರ್ಸ್ ಕೂಡ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಜಾಬ್ ಆಗುತ್ತೆ, ಲೋನ್ ಅಮೌಂಟ್ ಅನ್ನ ರಿಟರ್ನ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೆ ಇರುತ್ತೆ. ಈಗ ಅದೇ ಯಾವ್ದೋ ಸ್ಟೂಡೆಂಟ್ ಒಂದು 55 ಸ್ಕೋರ್ ಮಾಡಿದ್ದಾರೆ, 60 ಸ್ಕೋರ್ ಮಾಡಿದ್ದಾರೆ, ಅವ್ರೋಗಿ ಬ್ಯಾಂಕಿಗೆ ಕೇಳಿದ್ರು ಶಾರಿಟಿ ಕೇಳ್ತಾರೆ. ಕೇಳಬಾರ್ದು, ಬಟ್ ಕೇಳ್ತಾರೆ. ಈ ರೀತಿ ಪ್ರಾಬ್ಲಮ್ ಅನ್ನ ತಂದಿಟ್ಕೋಬೇಡಿ. ಅದಕ್ಕೇನ್ ಮಾಡ್ತೀರಾ, ಈಗಿಂದ ಚೆನ್ನಾಗಿ ಸ್ಟಡಿ ಮಾಡಿ. ನಂತರ ನಿಮ್ಮಲ್ಲಿ ಯಾವ್ಯಾವ ಸ್ಟೂಡೆಂಟ್ಸ್ ಈಗಾಗಲೇ ಯಾವ್ಯಾವ ವಿಷಯಗಳನ್ನ ಹೇಳಿದೆ ಅದರ ಆಧಾರದ ಮೇಲೆ ಮುಂದೆ ತುಂಬಾ ಚೆನ್ನಾಗಿ ಸ್ಟಡಿ ಮಾಡ್ತೀನಿ ಅಂದ್ರೆ ಇವತ್ತಿನಿಂದಲೇ ತುಂಬಾ ಚೆನ್ನಾಗಿ ಸ್ಟಡಿ ಮಾಡ್ತೀನಿ, 95 ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಕೋರ್ ಅನ್ನ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದಿರಾ, ಅದಕ್ಕೋಸ್ಕರ ವರ್ಕ್ ಕೂಡ ಮಾಡ್ತೀರಾ, ಅವರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಏನು ನಾನೀಗ ಈ ವರ್ಷ ಏನು ಎಕ್ಸಾಮ್ ಆಗುತ್ತೆ, ಸೆಕೆಂಡ್ PUC ರಿಸಲ್ಟ್ 2025, ಇದರೊಳಗಡೆ 95% ಗಿಂತ ಜಾಸ್ತಿ ಸ್ಕೋರ್ ಮಾಡ್ತೀನಿ ಅಂತ ಕಮೆಂಟ್ ಮಾಡಿ. ನಂತರ ಅದಕ್ಕೋಸ್ಕರ ವರ್ಕ್ ಮಾಡಬೇಕು, ವರ್ಕ್ ಕೂಡ ಮಾಡಿ. ಅದರ ನಂತರ ಪ್ರೈಸ್ ಮನಿ ಫಾರ್ MBBS ಸ್ಟೂಡೆಂಟ್ಸ್, ಇದು ಸೈನ್ಸ್ ವಿದ್ಯಾರ್ಥಿಗಳಿಗಿರೋದು. ಅದರಲ್ಲೂ ಕೂಡ SC ST ಕ್ಯಾಂಡಿಡೇಟ್ಸ್ಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದವರು ಒಂದು ಸ್ಕೀಮ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಯಾವ ಸ್ಟೂಡೆಂಟ್ಸ್ MBBSಗೆ ಅಡ್ಮಿಷನ್ ಪಡೆದುಕೊಳ್ತಾರೆ, SC ಮತ್ತು ST ಕ್ಯಾಟಗರಿ ಆಗಿರ್ತಾರೆ, ಅವರಿಗೆ ಅಕಸ್ಮಾತ್ ಆಗಿ ಈ ಪ್ರೈವೇಟ್ ಸೀಟ್ ಅಲಾಟ್ ಆದ್ರೆ ಫೀಸ್ ತುಂಬಾ ಜಾಸ್ತಿ ಇರುತ್ತೆ. ಆವಾಗ
ಫಸ್ಟ್ ಇಯರ್ ಅಡ್ಮಿಷನ್ಗೆ ಅವರಿಗೆ 25 ಲ್ಯಾಕ್ ಪ್ರೈಸ್ ಮನಿಯನ್ನು ಕೊಡ್ತಾರೆ. ಒಂದೇ ಒಂದು ಕಂಡೀಷನ್ ಇರೋದು, 95%ಗಿಂತ ಜಾಸ್ತಿ ಸ್ಕೋರ್ ಮಾಡಿರಬೇಕು. PUC 95%ಗಿಂತ ಜಾಸ್ತಿ ಸ್ಕೋರ್ ಮಾಡಿದಂತಹ SC/ST ಕ್ಯಾಂಡಿಡೇಟ್ಸ್ MBBS ಕೋರ್ಸ್ಗೆ ಪ್ರೈವೇಟ್ ಸೀಟ್ ಅಂಡರ್ ಜಾಯ್ನ್ ಆದರೆ 25 ಲ್ಯಾಕ್ ರುಪೀಸ್ ಪ್ರೈಸ್ ಮನಿ ಕೊಡ್ತಾರೆ ಫಸ್ಟ್ ಇಯರ್ಗೆ. ಅದಂತರ ವಿದ್ಯಾರ್ಥಿಗಳು ಫಸ್ಟ್ ಇಯರಲ್ಲಿ 60%ಗಿಂತ ಜಾಸ್ತಿ ಸ್ಕೋರ್ ಮಾಡಿದರೆ ಸೆಕೆಂಡ್ ಇಯರ್ಗೆ ಮತ್ತೆ 25 ಲ್ಯಾಕ್ ರುಪೀಸ್ ಪ್ರೈಸ್ ಮನಿಯನ್ನು ಕೊಡ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ. ಸೊ ಈ ರೀತಿ ಎಲ್ಲ ಫೆಸಿಲಿಟಿ ಇದ್ದಾವೆ. ಇವೆಲ್ಲ ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಸ್ಟಡಿ ಮಾಡಬೇಕು. ಅಂದರೆ ತುಂಬ ಸ್ಟೂಡೆಂಟ್ಸ್ ಮನಸ್ಸಲ್ಲಿ ಇರತ್ತೆ, ಅಥವಾ ಎಲ್ಲರೂ ಓದಿರ್ತೀರ, ಅದನ್ನು ನೀವು ಮೋಟಿವೇಶನ್ ಆಗಿ ಕೂಡ ತೆಗೆದುಕೊಂಡಿರ್ತೀರ. ಅ ಸಿಂಗಲ್ ಪೀಸ್ ಆಫ್ ಪೇಪರ್ ಡಸಂಟ್ ಡಿಸೈಡ್ ಮೈ ಫ್ಯೂಚರ್ ಅಂತ. ಯಾವುದೋ ಒಂದು ಎಕ್ಸಾಮ್ ಆಗಿಬಿಟ್ಟಿದ್ರೆ ಇದು ಮ್ಯಾಟ್ರ್ ಆಗದೆ ಇರ್ಬೋದು. ಬಟ್ ನಿಮ್ಮ ಮಾರ್ಕ್ ಶೀಟನ್ನೇ ಆ ಪೇಪರ್ ಅಂತ ಕನ್ಸಿಡರ್ ಮಾಡಿದರೆ ತುಂಬ ಸಲ ಅದು ನಿಮ್ಮ ಫ್ಯೂಚರ್ಗೆ ಅಫೆಕ್ಟ್ ಮಾಡೇ ಮಾಡುತ್ತೆ ಅಂತ ಹೇಳಿದ್ರೆ ಅಫೆಕ್ಟ್ ಮಾಡುತ್ತೆ. ಯಾಕಂತ ಹೇಳಿದ್ರೆ ಈ ರೀತಿ ಫೈನಾನ್ಷಿಯಲ್ ಹೆಲ್ಪ್ ಕೂಡ ನಿಮ್ಗೆ ಸಿಗಬೇಕಾದ್ರೆ, ಈಗ ನೀವು ಕಡಿಮೆ ಪರ್ಸೆಂಟೇಜ್ ಮಾಡಿ ಈ ಸ್ಕಾಲರ್ಶಿಪ್ ಸಿಕ್ಕಿಲ್ಲ, ಹಾಸ್ಟೆಲ್ ಸಿಕ್ಕಿಲ್ಲ, ಈ ರೀತಿ ಎಲ್ಲ ಆಗಿಬಿಟ್ರೆ ಅಫೆಕ್ಟ್ ಆಗ್ಬೋದು ನಿಮ್ಮ ಫ್ಯೂಚರ್ಗೆ. ನೀವು ಒಳ್ಳೆ ಸ್ಕೋರ್ ಮಾಡದೇ ಇರೋದ್ರಿಂದ ನಿಮ್ಮ ಫ್ಯೂಚರ್ಗೆ ಪ್ರಾಬ್ಲಮ್ ಆಗಬಹುದು. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದು ಬೇಡ. ಇವತ್ತಿನಿಂದ ತುಂಬ ಚೆನ್ನಾಗಿ ಸ್ಟಡಿ ಮಾಡಿ, ಯಾಕಂತ ಹೇಳಿದ್ರೆ ಮುಂದೆ ಚೆನ್ನಾಗಿ ಇರಬೇಕು. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.